Coming to the ninth session, in this session, we are discussing the other related aspect of theory of social evolution. ಈ 9ನೇ ಸೆಷನ್ನಲ್ಲಿ ನಾವು ಇನ್ನುಳಿದ ಪ್ರಮುಖ ಸಾಮಾಜಿಕ ವಿಕಾಸ ಸಿದ್ಧಾಂತದ ಅಂಶಗಳನ್ನು ಚರ್ಚಿಸಲಿದ್ದೇವೆ. ಸಾಮಾಜಿಕ ವಿಕಾಸ ಈಗಾಗಲೇ ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ವಿಶ್ಲೇಷಣೆಯಲ್ಲಿ ನಾವು ತಿಳಿಸಿರೋ ಹಾಗೆ ಈಗಾಗಲೇ ಚರ್ಚಿಸಿರೋ ಹಾಗೆ ಫ್ರಮ್ ದಿ ಅನಾಲಿಸಿಸ್ ಆಫ್ ಫಿಸಿಕಲ್ ಎವಲ್ಯೂಷನ್ ಸ್ಪೆನ್ಸರ್ ಕನ್ವಿನ್ಸ್ಡ್ ದಟ್ ದಿ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಆಫ್ ಆಲ್ ಎವಲ್ಯೂಷನ್ ಆರ್ ಟು. ಸೊ ಸಾಮಾಜಿಕ ವಿಕಾಸದ ತತ್ವ ಸಿದ್ಧಾಂತ ಏನಿದೆ ಅದು ಎರಡು ರೀತಿಯ ಅಂಶಗಳಿಂದ ಕೂಡಿರುತ್ತೆ ಅಂತ ಹೇಳುವಂಥದ್ದು. ಮೂಮೆಂಟ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್, ಸರಳತೆಯಿಂದ ಸಂಕೀರ್ಣದತ್ತ ಕೂಡಿರುವಂಥ ಒಂದು ತತ್ವ ಸಿದ್ಧಾಂತ. ಇನ್ನೊಂದು ಮೂಮೆಂಟ್ ಫ್ರಮ್ ಒಮೋಜಿನಿಯಸ್ ಟು ಹೆಟ್ರೋಜಿನಸ್, ಒಂದು ಸಮೈಕ್ಯತೆ ಇಂದ ವಿವಿಧತೆ ಸಂಕೀರ್ಣ ಒಂದು ಸಂದರ್ಭದಿಂದ ಕೂಡಿರ್ತಕ್ಕಂಥ ಒಂದು ಅಂಶ ಅಂತ ಹೇಳ್ತಾರೆ. ಸ್ಪೆನ್ಸರ್ ಯುಟಿಲೈಸ್ ದಿಸ್ ಪ್ರಿನ್ಸಿಪಲ್ ಟು ದೋಸ್ ಕ್ರಿಯೇಚರ್ಸ್ ಸರ್ವೈವ್ ಇನ್ ದ ಸ್ಟ್ರಗಲ್ ಆಫ್ ಎಕ್ಸಿಸ್ಟೆನ್ಸ್. ಈಗಾಗಲೇ ಈ ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಈ ಸಮಾಜಗಳು ಸರಳದಿಂದ ಸಂಕೀರ್ಣದತ್ತ ಸಾಗುವಂಥ ಪ್ರಕ್ರಿಯೆಯಲ್ಲಿ ಸಾಗಿ ಬರುವ ಎಲ್ಲ ಸವಾಲುಗಳು ಹಾಗೂ ಬೆಳವಣಿಗೆ ಆದ್ಯತೆಗಳನ್ನು ಪರಿಶೀಲಿಸುವಂತಹ ಒಂದು ಹಂತ ಇದಾಗಿದೆ ಅಂತ. ಸ್ಪೆನ್ಸರ್ ಹ್ಯಾಸ್ ಬಾರೋಡ್ ದಿ ಐಡಿಯಾ ಫ್ರಮ್ ಬಯೋಲಜಿಕಲ್ ಎವಲ್ಯೂಷನ್ that those cultures survive which are able to adjust themselves with the changing circumstances. ಸೊ ಜೈವಿಕ ಒಂದು ವಿಕಾಸ ಸಿದ್ಧಾಂತದಲ್ಲಿ ಯಾವ ಜೀವಿಗಳು ಬಲ ಸದೃಢವಾಗಿರ್ತವೆ ಅವುಗಳು ಬದುಕುಳಿಲಿಕ್ಕೆ ಸಾಧ್ಯ ಎಂಬಂತೆ ಅರ್ಥ ಮಾಡಿಕೊಳ್ಳುವಂತಹ ಸಿದ್ಧಾಂತವನ್ನೇ ಸಮಾಜದ ಸಂಸ್ಕೃತಿ, ಸಮಾಜದ ಅಸ್ತಿತ್ವ, ಯಾವ ಸಂಸ್ಕೃತಿ ಯಾವ ಸಮಾಜದ ಅಸ್ತಿತ್ವ ಬದುಕುಳಿಲಿಕ್ಕೆ ಸಾಧ್ಯ ಆಗುತ್ತೆ, ಅವುಗಳು ಸರ್ವೈವ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ತಿಳ್ಕೊಬೋದು. ಇಂದಿಗೂ ಕೂಡ ನಾವು ನೋಡ್ಬೋದು ಈ ವಿಶ್ವದಲ್ಲಿ, ಈ ಪ್ರಪಂಚದಲ್ಲಿ ಅದೆಷ್ಟೋ ಸಮಾಜಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾವೆ, ತಮ್ಮ ಮೂಲ ಒಂದು ಹಿನ್ನೆಲೆಯನ್ನು ಕಳ್ಕೊಂಡಿದ್ದಾವೆ, ಇತಿಹಾಸವನ್ನು ಕಳ್ಕೊಂಡಿದ್ದಾವೆ. ಇತಿಹಾಸದ ಕಾಲಘಟ್ಟ ಹಾಗೂ ಪುಟಗಳಲ್ಲೇ ಅವು ಕಣ್ಮರೆ ಆಗಿದ್ದಾವೆ ಅಂದಾಗ ಈ ಒಂದು ಸಿದ್ಧಾಂತವನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು. ಕಳೆದು ಹೋದಂಥ ಕಾಲ, ಈಗ ಭಾರತೀಯ ಸಮಾಜದಲ್ಲೇ ರಾಜರು ಆಳದಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಒಂದು ಪರಿಸ್ಥಿತಿಗಳಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಕೆಲವೊಂದು ಮೌಲ್ಯಗಳಾಗಿರ್ಬೋದು, ವಸ್ತು ಸ್ವರೂಪದ ಒಂದು ಹಿರಿಮೆ ಆಗಿರ್ಬೋದು, ನಾವು ಕಳ್ಕೊಂಡಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ತೀವಿ. ಎಲ್ಲಿ ಸಮಾಜಗಳು ಎಡುತ್ತವೆ, ಯಾವ ಹಿನ್ನೆಲೆ ಸಂದರ್ಭಕ್ಕೆ ಸಮಾಜದ ಒಂದು ಸವಾಲುಗಳು ಎದುರಾಗ್ತವೆ ಎಂಬಂತೆ ಇಲ್ಲಿ ತಿಳ್ಕೊಬಹುದು. ಇಫ್ ಅ ಸಿವಿಲೈಸೇಷನ್ ಇಸ್ ಅನೇಬಲ್ ಟು ಮೇಕ್ ಅಡ್ಜಸ್ಟ್ಮೆಂಟ್ ವಿತ್ ದ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್ ಇಟ್ ಕೇವ್ಸ್ ಇನ್ ಆ್ಯಂಡ್ ಗ್ರ್ಯಾಜುಲಿ ಬಿಕಮ್ಸ್ ಎಕ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ನಾಗರಿಕತೆಯ ಘಟಕಗಳು, ನಾಗರಿಕತೆಯ ಮೌಲ್ಯಗಳಲ್ಲಿ ಪರಿಸ್ಥಿತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಮಾಜಗಳು ಬದುಕುಳಿತವೆ ಹಾಗೂ ಸಾಗ್ತವೆ. ಇಲ್ಲದೇ ಇದ್ದರೆ ಅವು ನಿರ್ಗಮಿಸ್ತವೆ, ಅಸ್ತಿತ್ವ ಕಳ್ಕೊಳ್ತವೆ ಅಥವಾ ನಶಿಸಿ ಹೋಗುತ್ತವೆ ಅಂತಕ್ಕಂಥದ್ದು. ಇವತ್ತು ಇಂದಿನ ಪರಿಸ್ಥಿತಿಯಲ್ಲಿ ಕೆಲವು ಸಮಾಜಗಳು ಉತ್ತಮ ರೀತಿಯ ಶಿಕ್ಷಣದೊಂದಿಗೆ, ಅಕ್ಷರಸ್ಥ ಗುಣದೊಂದಿಗೆ, ಉತ್ತಮ ಮೂಲಭೂತ ಸೌಕರ್ಯಗಳೊಂದಿಗೆ, ವಿಚಾರಗಳೊಂದಿಗೆ ಸಮಾಜದ ಬದಲಾವಣೆಗಳನ್ನು ತನ್ನದಾಗಿಸ್ಕೊಂಡು ಜಾಗತಿಕ ಬದಲಾವಣೆಯೊಂದಿಗೆ ಗುರುತಿಸ್ಕೊಳ್ತಾ ಹೋಗ್ತವೆ. ಅದೇ ಕೆಲವು ಸಮಾಜಗಳನ್ನು ಈಗ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಿನ ಎಕ್ಸಾಂಪಲ್ ತೊಗೊಂಡ್ರೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳಲ್ಲಿ ಕೆಲವು ಸಮಾಜಗಳು ಇವತ್ತಿಗೂ ತುಂಬ ಹಿಂದುಳಿದಿದ್ದಾವೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ ಆಗಿರ್ಬೋದು, ಆರೋಗ್ಯ ಸೌಕರ್ಯಗಳು ಇಲ್ಲದೇ ಇರೋದು, ತೀರಾ ಬಡತನದ ಬೇಗೆಯಲ್ಲಿ ಬೇಯ್ದಂಥ ಸಮಾಜಗಳು, ಅಥವಾ ಮೌಲ್ಯ ಸಿದ್ಧಾಂತಗಳಲ್ಲಿ ಬದಲಾವಣೆ ಮಾಡಿಕೊಳ್ಳದೆ ತುಂಬ ಹಿಂದುಳಿದಂತಹ ಪರಿಸ್ಥಿತಿ, ಮೌಢ್ಯಗಳಿಂದ ಕೂಡಿದಂಥ ಸಮಾಜಗಳು ನಶಿಸಿ ಹೋಗಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಹೀಗಾಗಿ ಯಾಕೆ ಪ್ರತಿ ಬಾರಿಯೂ ವಿಶ್ವಸಂಸ್ಥೆ ಹಾಗೂ ಅಭಿವೃದ್ಧಿಗೆ ಸಂಬಂಧಿತ ಸಂಘ ಸಂಘಟನೆಗಳು ಒತ್ತನ್ನು ಕೊಡ್ತವೆ ಅಂದರೆ, ಯಾವ ಸಂಸ್ಕೃತಿಗೆ ಬಲ ಇರುತ್ತೆ ಹಾಗೂ ಸಮಯದೊಂದಿಗೆ ಹೊಂದಾಣಿಕೆ ಆಗುತ್ತೆ ಅವುಗಳಲ್ಲಿ ಬೆಳವಣಿಗೆ ಸಾಧ್ಯ ಅನ್ನುವಂಥದ್ದು ನಮ್ಮ ಮಾನವ ಸಮಾಜ ಹಾಗೂ ವಿಶ್ವಸಂಸ್ಥೆಯೂ ಕಂಡುಕೊಂಡಂಥ ಒಂದು ವಾಸ್ತವಿಕತೆ. ಅದು ಸತ್ಯ ಕೂಡ ಹೌದು. ಈಗ ಜಾತೀಯತೆಯ ಸಮಾಜದಲ್ಲಿ ಕೆಲವೊಂದು ಅಂಶಗಳನ್ನು ಬದಲಾವಣೆಯೊಂದಿಗೆ ನಾವು ರೂಪಿಸ್ಕೊಂಡು ಕೆಲವೊಂದನ್ನು ನಾವು ಬದಲಾಯಿಸ್ಕೊಳ್ಳದೆ ಇದ್ದಾಗ ಬರುವಂಥ ಸಮಸ್ಯೆಗಳನ್ನು ಭಾರತೀಯ ಸಮಾಜದಲ್ಲೇ ನಾವು ನೋಡಿದ್ದೇವೆ. ಸೊ ಅಂತಹ ಪರಿಸ್ಥಿತಿಗಳಲ್ಲಿ, ಮೌಢ್ಯದ ಅಂಧಕಾರದ ಒಂದು ಪರಿಸ್ಥಿತಿಗಳಲ್ಲಿ ಸಮಾಜದ ಒಂದು ಅಸ್ತಿತ್ವ ಹಾಗೂ ಸವಾಲುಗಳನ್ನು ನಾವು ನೋಡಿದಾಗ ಖಂಡಿತ ಇದು ಸತ್ಯ ಅಂತ ನಮಗಿಲ್ಲಿ ಮನವರಿಕೆ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ನಿಜವಾದಂಥ ಸಂಗತಿ. ಸ್ಪೆನ್ಸರ್ಸ್ ಥಿಯರಿ ಆಫ್ ಸೋಷಿಯಲ್ ಎವಲ್ಯೂಷನಲ್ಲಿ ದ ಮೂಮೆಂಟ್ ಫ್ರಮ್ ಸಿಂಪಲ್ ಟು ಕಾಂಪೌಂಡ್ ಸೊಸೈಟಿ ಅಂತ ಹೇಳ್ತಾರೆ. ಸರಳದಿಂದ ಸಂಕೀರ್ಣವಾದ ಸಮಾಜ,
ಚೇಂಜಸ್ ಫ್ರಮ್ ಮಿಲಿಟೆಂಟ್ ಸೊಸೈಟಿ ಟು ಇಂಡಸ್ಟ್ರಿಯಲ್ ಸೊಸೈಟಿ ಅಂತ ಹೇಳ್ತಾರೆ. ಅಂದರೆ ಒಂದು ಸೈನಿಕ ಸಮಾಜದಿಂದ ಕೈಗಾರಿಕಾ ಸಮಾಜದತ್ತ ಸಮಾಜಗಳ ಒಂದು ಬೆಳವಣಿಗೆಯನ್ನು, ವಿವಿಧ ಸಮಾಜಗಳ ಉಗಮವನ್ನು ಕುರಿತು ಹೇಳ್ತಾರೆ. ಟೈಪ್ಸ್ ಆಫ್ ಸೊಸೈಟಿ ಬಗ್ಗೆ ಅವರು ಇಲ್ಲಿ ಚರ್ಚೆ ಮಾಡ್ತಾರೆ. ಇಲ್ಲಿ 4 ವಿವಿಧ ರೀತಿಯ ಸಮಾಜಗಳನ್ನು ಎವಲ್ಯೂಷನರಿ ಪ್ರಾಸೆಸ್ಸಲ್ಲಿ ಅವರು ವಿಶ್ಲೇಷಿಸುವ ಪ್ರಯತ್ನವನ್ನು ಮಾಡ್ತಾರೆ. ಸಿಂಪಲ್ ಸೊಸೈಟಿ ಅಂತ ಹೇಳಿದಾಗ ಒಂದು ಸರಳ ಸಮಾಜ. ಸರಳ ಸಮಾಜದಲ್ಲಿ ಜೀವನ ಶೈಲಿಯೂ ಸರಳವಾಗಿರುತ್ತೆ. ಅಲ್ಲಿ ತೀರಾ ಆಧುನಿಕ ವಿಚಾರಗಳು, ಚಿಂತನೆಗಳಿರೋದಿಲ್ಲ ಅಂತಕ್ಕಂಥದ್ದು ಅದಕ್ಕೆ ವಿರುದ್ಧವಾದಂಥದ್ದು. ಸೊ ಇಲ್ಲಿ ಕೃಷಿಯ ಒಂದು ಬುಡಕಟ್ಟಿನ ಒಂದು ಸಂದರ್ಭ, ಬುಡಕಟ್ಟಿನ ಒಂದು ಬುಡಕಟ್ಟಿನ ಜೀವನದಲ್ಲಿ ಕಂಡುಬರುವಂಥ ಸಂಗತಿಗಳೇ ವಾಸ್ತವಿಕತೆ ಆಗಿರುತ್ತೆ. ಇಲ್ಲಿ ಅವರು ಕೊಡುವಂಥದ್ದು ಎಸ್ಕಿಮೋ ಜನಾಂಗದ ಉದಾಹರಣೆ, ಗೈನಾ ಒಂದು ಬುಡಕಟ್ಟಿನ ಉದಾಹರಣೆ ಕೊಡ್ತಾರೆ. ಭಾರತೀಯ ಸಂದರ್ಭದಲ್ಲೂ ಇಂತಹ ಉದಾಹರಣೆಗಳನ್ನು ಪೂರ್ವಿಕ ಸಮಾಜದಲ್ಲಿ ನಾವು ಹೇಗೆ ನಮ್ಮ ಪೂರ್ವಿಕರನ್ನು ಗುರುತಿಸಿದ್ದೀವಿ ಅನ್ನುವಂಥ ಒಂದು ವಿಶ್ಲೇಷಣೆ. ಸೊ ಇಲ್ಲಿ ಯಾವುದೇ ಸಂಕೀರ್ಣವಾದಂಥ ಆಲೋಚನೆಗಳಿರೋದಿಲ್ಲ ಅನ್ನುವಂಥದ್ದು. ಕಾಂಪೌಂಡ್ ಸೊಸೈಟಿ ಅಂದಾಗ ಸರಳದಿಂದ ಕ್ರಮೇಣ ಸಾಗುವಂತಹ ಒಂದು ಸಂದರ್ಭದಲ್ಲಿ ಸಮಾಜಗಳು ಉತ್ತಮವಾದ ಕೃಷಿಕ ಪರಿಸ್ಥಿತಿಗಳನ್ನು ಕಂಡುಕೊಳ್ಳುವಂಥದ್ದು. ಆಗ ಸಮಾಜದಲ್ಲಿ ಹೇಗೆ ಸಮೂಹಗಳು ಬೆಳೀತಾ ಹೋಗ್ತವೆ, ಸಂಬಂಧಗಳು ರೂಪಿಸ್ಕೊಳ್ತಾ ಹೋಗ್ತಾರೆ. ಅಂದರೆ ಸಾಮಾಜಿಕ ಸಂಬಂಧಗಳಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ಹಾಗೆ ಅಧಿಕಾರವನ್ನು ಪಡೆದುಕೊಳ್ಳುವಂಥದ್ದು, ಅಧಿಕಾರಶಾಹಿತ್ವ ಅಥವಾ ಎಲ್ಲೋ ಒಂದು ಕಡೆ ಇಲ್ಲಿ ಭೂಮಿಯ ಯಜಮಾನಿಕೆ ಅನ್ನುವಂತಹ ಒಂದು ಅಂಶಗಳು ಬಂದಾಗ ಶ್ರಮ ವಿಭಜನೆ ಎಂಬುವಂತಹ ಒಂದು ವಿಶೇಷತೆಯನ್ನು ನಾವು ನೋಡ್ತೇವೆ. ಸೊ ಪ್ರತಿಯೊಂದು ಕೂಡ ಸಂಕೀರ್ಣವಾಗ್ತಾ ಹೋಗುತ್ತೆ. ಈಗ ನೋಡಿ, ಇಂದಿನ ಸಮಾಜದಲ್ಲಿ ಅಧಿಕಾರದ ಬಗ್ಗೆ, ಒಡೆತನದ ಬಗ್ಗೆ ಆಲೋಚನೆಗಳಿರಲಿಲ್ಲ. ಕಾಲ ಕಳೆದಂತೆ ಸಮಾಜಗಳು ಈ ಅಧಿಕಾರ, ಈ ಕೃಷಿಕ ಚಟುವಟಿಕೆಯಿಂದನೇ ಪ್ರಾರಂಭ ಆಯಿತು ಅಂತಲೂ ಅಂದ್ಕೊಂಡ್ರು ಅಲ್ಲಿ ಅಧಿಕಾರ, ಒಡೆತನ, ಪರಸ್ಪರ ಏನು ಒಂದು ಜಿದ್ದಾಜಿದ್ದಿ ಆಗ್ಬೋದು ಅಥವಾ ಜವಾಬ್ದಾರಿಗಳು ಕೂಡ ಆಗಬಹುದು. ಶ್ರಮ ವಿಭಜನೆಯಲ್ಲೇ ಸಂಕೀರ್ಣತೆಯನ್ನು ನೋಡ್ಬೋದು, ಸವಾಲುಗಳನ್ನು ನೋಡ್ತಾ ಹೋಗ್ತಿವೆ. ಇದು ಒಂದು ರೀತಿಯಾದ ಆಯಾಮ. ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಗ್ರೀಕ್ ಒಂದು ಸಮಾಜ, ಹೋಮೋರ್ಗೆನಿಕ್ ಗ್ರೀಕ್ಸ್, ಜ್ವಿಲ್ಯಾಂಡರ್ಸ್, ಈ ಥರದ ಕೆಲವೊಂದು ಸಮಾಜಗಳ ಅಸ್ತಿತ್ವ ಹಾಗೂ ಒಂದು ಇತಿಹಾಸದ ಉದಾಹರಣೆಯಲ್ಲಿ ಇವರು ಉಲ್ಲೇಖ ಮಾಡ್ತಾರೆ. ಅದೇ ರೀತಿಯಲ್ಲಿ ಡಬ್ಲಿ ಕಾಂಪೌಂಡ್ ಸೊಸೈಟಿ ಅಂತ ಹೇಳಬೇಕಾದ್ರೆ, ಡಬ್ಲಿ ಕಾಂಪೌಂಡ್ ಸೊಸೈಟಿ ಇಲ್ಲಿ ಮತ್ತಷ್ಟು ಸಂಕೀರ್ಣಗೊಳ್ತಾ ಹೋಗುತ್ತೆ ಸಮಾಜಗಳು ಬೆಳೆದಂತೆ. ಅಂದರೆ ರಾಜಕೀಯ ಸಂರಚನೆ ತುಂಬ ಅಧಿಕೃತವಾಗಿ ಅಥವಾ ಔಪಚಾರಿಕ ನೆಲೆಗಟ್ಟಿನಲ್ಲಿ ನೋಡುವಂತಹ ಒಂದು ಅಡಿಪಾಯ ಇಲ್ಲಿ ಶುರುವಾಗುತ್ತೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಜಾತೀಯತೆ ಉಗಮ ಆಗುವಂಥದ್ದು, ಸಂಕೀರ್ಣವಾದಂತಹ ಜಾತಿ ಪದ್ಧತಿ ಬರುವಂಥದ್ದು. ಭಾರತೀಯ ಸಂದರ್ಭದಲ್ಲೇ ನಾವು ಮಹಲ್ವಾರಿ ಪದ್ಧತಿ, ರೈಟ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿಯ ಒಂದು ಉದಾಹರಣೆಯನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. ಇಲ್ಲಿ ಕೇವಲ ಭೂಮಿಗೆ ಸಂಬಂಧಪಡುವ ಸಮಾಜದ ಭೌತಿಕ ಅಂಶಕ್ಕೆ ಸಂಬಂಧಪಡುವಾಗಿ ಬೆಳವಣಿಗೆ ಆಗೋದಿಲ್ಲ, ಪ್ರಾಕೃತಿಕ ಒಂದು ಅಂಶಕ್ಕೆ ಬೆಳವಣಿಗೆ ಆಗೋದಿಲ್ಲ. ಇಲ್ಲಿ ಆಂತರಿಕ ಮೌಲ್ಯಗಳಲ್ಲೂ ಕೂಡ ಸಾಕಷ್ಟು ಸಂಕೀರ್ಣತೆಯನ್ನು ನೋಡ್ಬೋದು. ಬೆಳೆದಂತೆ ಸಮಾಜ ಇಲ್ಲಿ ಜಾತೀಯತೆಯ ಅಂಶ ಆಗ್ಬೋದು, ಧಾರ್ಮಿಕ ಸಂಕೀರ್ಣತೆ, ಧರ್ಮದ ನಿಲುವುಗಳು, ಮೌಲ್ಯಗಳು ಬಹಳಷ್ಟು ಸೂಕ್ಷ್ಮಗೊಳ್ತಾ ಹೋಗುತ್ತೆ. ಆಮೇಲೆ ಅಲ್ಲಿ ಸಮಾಜಗಳನ್ನು ಕಟ್ಟಾಕಲಿಕ್ಕೆ ಇರುವಂತಹ ಒಂದು ಮೌಲ್ಯ ಸಿದ್ಧಾಂತಗಳು ಇಲ್ಲಿ ಉಗಮ ಆಗ್ತಾ ಹೋಗುತ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸೊ ಇಲ್ಲಿ ಈ ಒಂದು ಉದಾಹರಣೆಯಲ್ಲಿ ಜ್ಞಾನದ ಒಂದು ಆವಿಷ್ಕಾರ, ಜ್ಞಾನದ ಒಂದು ವಿಕಾಸ ಅಥವಾ ಜ್ಞಾನಾರ್ಜನೆಯನ್ನು ಉಂಟು ಮಾಡುವಂಥ ಪರಿಸ್ಥಿತಿಗಳು ಬರ್ತವೆ. ಸವಾಲೊಂದಿಗೆ ಪರಿಹಾರದೊಂದಿಗೆ ಕ್ರಾಂತಿ ಎಂಬಂತೆ ಕೂಡ ನಾವಿಲ್ಲಿ ಗುರುತಿಸುವಂಥದ್ದಾದರೆ, ಆ ಸಂದರ್ಭ 13ನೇ ಶತಮಾನದ ಒಂದು ಉಲ್ಲೇಖದಲ್ಲಿ ಫ್ರಾನ್ಸ್, ಇಂಗ್ಲೆಂಡ್, ಈ ಥರದ ಕೆಲವು ಸಮಾಜದ ಆಗಿನ ಪರಿಸ್ಥಿತಿಯ ಸವಾಲುಗಳು ಹಾಗೂ ಅಭಿವೃದ್ಧಿಯನ್ನು ಕುರಿತು ಇಲ್ಲಿ ಉಲ್ಲೇಖಿಸಲಾಗಿದೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಟ್ರಬ್ಲಿ ಕಾಂಪೌಂಡ್ ಸೊಸೈಟಿ ಅಂತ ಹೇಳಬೇಕಾದ್ರೆ, ಇಲ್ಲಿ ದೊಡ್ಡ ಮಟ್ಟದ ನಾಗರಿಕತೆಯ ಒಂದು ರಾಷ್ಟ್ರಗಳ ಬೆಳವಣಿಗೆಯನ್ನು ಸೂಚಿಸುವಂತಹ, ಸಂಕೇತಿಸುವಂತಹ ಒಂದು ಸಮಾಜಗಳನ್ನು ಇಲ್ಲಿ ಪ್ರೇರೇಪಣೆಯ ಉದಾಹರಣೆ ಕೊಡಲಾಗುತ್ತೆ. ಅಲ್ಲಿ ಮಾಡರ್ನ್ ಗ್ರೇಟ್ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಾಲಿ, ರಷ್ಯಾ ಇವುಗಳೆಲ್ಲ ಒಂದು ಉಲ್ಲೇಖವಾಗುತ್ತೆ. ಸ್ಪೆನ್ಸರ್ ಡಸ್ ನಾಟ್ ಔಟ್ಲೈನ್ ದೇರ್ ಟ್ರೈಟ್ಸ್ ಆ್ಯಂಡ್ ಡೀಟೇಲ್. ಅದರ ಬಗ್ಗೆ ಒಂದು ಆಳವಾದಂಥ ವಿಶ್ಲೇಷಣೆಯಲ್ಲಿ ಹೇಳಲಾಗಿಲ್ಲ. ಆದರೂ ಕೂಡ ಈ ಒಂದು ಹಂತದಲ್ಲಿ ಸಮಾಜ ಜನಸಂಖ್ಯಾತ್ಮಕವಾಗಿ ಹೇಳೋದಾದರೆ ಒಂದು ಗಾತ್ರದಲ್ಲಿ ಬೆಳೆಯುತ್ತೆ. ಅಲ್ಲಿನ ವಿವಿಧ ಸಂಸ್ಕೃತಿ ಮೌಲ್ಯಗಳು ಅಂದರೆ ಕಾಂಪ್ಲೆಕ್ಸಿಟಿ, ಸಂಕೀರ್ಣದತ್ತ ನಾವು ನೋಡ್ತೇವೆ. ಅದೇ ರೀತಿ ಔದ್ಯೋಗಿಕ ಕ್ರಾಂತಿ, ಕೈಗಾರಿಕಾ ಬೆಳವಣಿಗೆ ಅಂದಾಗ ಶ್ರಮ ವಿಭಜನೆಯ ಒಂದು ಉನ್ನತ ಮಟ್ಟವನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಪ್ರಾದೇಶಿಕತೆ, ಸಮೈಕ್ಯತೆ ಮತ್ತು ಸಾಂಸ್ಕೃತಿಕ ಸಂಕೀರ್ಣತೆ ಕೂಡ ಬೆಳೀತಾ ಹೋಗುತ್ತೆ ಎಂಬುವಂಥ ಅಂಶವನ್ನು ಈ ಸಮಾಜದಲ್ಲಿ ಮನಗಾಣ್ತೀವಿ. ಸೊ ಇನ್ನು ಈ ಸೆಷನಿನ ಒಂದು ಹಂತದಲ್ಲಿ ವಿಮರ್ಶೆಗಳತ್ತ ಗಮನ ಹರಿಸೋದಾದರೆ, ಇನ್ ಸ್ಪೈಟ್ ಆಫ್
ದಿಸ್ ಕ್ರಿಟಿಸಿಸಮ್, ಇನ್ ಸ್ಪೈಟ್ ಆಫ್ ದಿಸ್ ಆಲ್ ಡೆವಲಪ್ಮೆಂಟ್ಸ್ ಇನ್ ಥಿಯರಿ, ಈ ಥಿಯರಿ ಎಷ್ಟು ಪ್ರಸಿದ್ಧವಾಗಿದೆಯೋ ಅಷ್ಟೇ ಕೆಲವೊಂದು ಟೀಕೆಗಳತ್ತ ಗಮನಾರ್ಹವಾಗಿದೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಕೆಲವು ಚಿಂತಕರು ಹರ್ಬರ್ಟ್ ಸ್ಪೆನ್ಸರ್ ಅವರ ಕೆಲವು ಚಿಂತನೆಗಳನ್ನು ಪ್ರಶ್ನೆ ಮಾಡುವ ಮೂಲಕ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ. ಹರ್ಬರ್ಟ್ ಸ್ಪೆನ್ಸರ್ಸ್ ಥಿಯರಿ ಲ್ಯಾಕ್ಸ್ ಪ್ರಾಕ್ಟಿಕಬಿಲಿಟಿ ಅಂತಕ್ಕಂಥದ್ದು. ಸೊ ಇವು ಸಮಾಜವನ್ನು ಜೀವಿಗಳಿಗೆ ಹೋಲಿಸುವಂಥದ್ದು ಏನಿದೆ ಅದು ಉತ್ತಮ ಕಲ್ಪನೆಯೇ ಆಗಿದ್ದರೂ ಕೂಡ ಎಲ್ಲ ಅಂಶಗಳು ಒಂದೇ ರೀತಿ ರಿಯಲಿಸ್ಟಿಕ್ ಆಗಿಲ್ಲ ಅನ್ನುವಂಥದ್ದು ಇವರ ವಾದ ಆಗಿದೆ. ಯಾಕಂದರೆ ಇವನ್ ಟುಡೇ ದೆರ್ ಆರ್ ಸೆವರಲ್ ಟ್ರೈಬ್ಸ್ ಆ್ಯಂಡ್ ಅಬೋರ್ಜಿನಸ್ ದಟ್ ಡು ನಾಟ್ ಶೋ ಎನಿ ಸೈನ್ಸ್ ಆಫ್ ಎವಲ್ಯೂಷನ್. ಸೊ ಸಮಾಜಗಳು ಉಗಮ ಆಗುತ್ತೆ ಅನ್ನೋದೇ ಸತ್ಯ ಅನ್ನೋದು ಸ್ಪೆನ್ಸರ್ ಅವರ ವಾದ ಆಗಿದ್ರೂ ಇವತ್ತವರೆಗೂ ಕೂಡ ಕೆಲವೊಂದು ಬುಡಕಟ್ಟುಗಳು ಮತ್ತು ಪೂರ್ವ ಜನರ ಬದುಕಿನಲ್ಲಿ ಆ ಥರದ ಉಗಮಗಳೇ ಇಲ್ಲ ಅನ್ನುವಂಥದ್ದೇ ಒಂದು ವಾಸ್ತವ ಆಗಿದೆ ಅಂತ ಹೇಳ್ತಾರೆ. ಆವಾಗ ಅವರು ಉಗಮ ಸಿದ್ಧಾಂತಕ್ಕೆ ಇದು ವಿರುದ್ಧವಾದ ವಾದ ಆಗುತ್ತೆ. ಖಂಡಿತ ಎಲ್ಲೊಂದು ಕಡೆ ಇದು ಸತ್ಯ ಅಂತ ಅನಿಸ್ಬಿಡುತ್ತೆ. ಓವರಾಲ್ ಸ್ಪೆನ್ಸರ್ ಅವರು ಹೇಳಿರುವಂಥ ಕೆಲವಂಥ ವಿಚಾರಗಳು ಸತ್ಯನೇ ಇದೆ. ಸಮಾಜದ ಉಗಮಕ್ಕೆ ಬೆಳವಣಿಗೆ ಪ್ರಕ್ರಿಯೆ ಬಹಳ ನೈಸರ್ಗಿಕ ದತ್ತವಾದ ಪ್ರಕ್ರಮ. ಆದರೂ ಕೆಲವೊಂದು ಸಂಗತಿಗಳನ್ನು ರಿಯಲಿಸ್ಟಿಕ್ ಆಗಿ ನೋಡುವಂಥ ವಿಷಯವನ್ನು ಅವರು ಮರ್ತಿದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ಗುರುತಿಸಬೇಕಾಗತ್ತೆ. ಇನ್ನು ಎರಡನೆಯ ಟೀಕೆ, ಇಟ್ ಆಲ್ಸೋ ಲ್ಯಾಕ್ಸ್ ಯೂನಿಫಾರ್ಮಿಟಿ. ಇಟ್ ಇಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ಅ ಯೂನಿಫಾರ್ಮ್ ಪ್ಯಾಟ್ರನ್ ಆಫ್ ಸೋಷಿಯಲ್ ಎವಲ್ಯೂಷನ್. ಸೊ ಸಮಾಜದ ಉಗಮ ಒಂದೇ ರೀತಿಯಲ್ಲಿ ಇದೆ ಅನ್ನುವಂಥ ಬಲವಾದ ವಾದವನ್ನು ಇಲ್ಲಿ ವ್ಯಕ್ತಪಡಿಸೋಕ್ಕಾಗೋದಿಲ್ಲ ಅನ್ನೋದು. ಬಿಕಾಸ್ ಉಗಮಕ್ಕೆ ಹಲವಾರು ಅಂಶಗಳು ಕೂಡ ಕಾರಣ ಆಗುತ್ತೆ. ಕೇವಲ ಒಂದೇ ರೀತಿಯಾದ ಪ್ರೇರೇಪಿತ ಅಂಶಗಳಲ್ಲೇ ಉಗಮ ಆಗುತ್ತೆ ಅನ್ನುವಂಥದ್ದು ಸುಳ್ಳಾದಂಥ ಒಂದು ವಿಚಾರ. ಬೇರೆ ಬೇರೆ ರೀತಿಯಾದ ವಾಸ್ತವಿಕತೆಯತ್ತ ಅವರು ಗಮನ ಹರಿಸಬೇಕಿತ್ತು ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ನಾವಿಲ್ಲಿ ಗುರುತಿಸ್ತೀವಿ. ಮಿಯರ್ ಸರ್ವೈವಲ್ ಫಾರ್ ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಎನಫ್ ಫಾರ್ ಮ್ಯಾನ್. ಇನ್ ಹ್ಯೂಮನ್ ಸೊಸೈಟಿ ಕ್ವಾಲಿಟೀಸ್ ಲೈಕ್ ಸಿಂಪತಿ, ಸ್ಯಾಕ್ರಿಫೈಸ್, ಕೈಂಡ್ನೆಸ್, ಲವ್ ಎಕ್ಸೆಟ್ರಾ ಆರ್ ಆಲ್ಸೋ ಪ್ರೆಸೆಂಟ್. ದೀಸ್ ಆರ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಸ್ಟ್ರಗಲ್ ಆಫ್ ಎಕ್ಸಿಸ್ಟೆನ್ಸ್. ಈಗ ಇವರು ಮನುಷ್ಯನ ಬದುಕಿಗೆ, ಅಸ್ತಿತ್ವಕ್ಕೆ ಕೆಲವು ಕ್ವಾಲಿಟೀಸ್ಗಳನ್ನು ಕುರಿತು ಹೆಚ್ಚು ಹೇಳಿಲ್ಲ ಅಂತ ಹೇಳಬಹುದು. ಯಾರು ತುಂಬ ಬಲವಾಗಿರ್ತಾರೆ, ಬಲವಾದ ಜೀವಿ ಉಳ್ಕೊಳ್ಳುತ್ತೆ ಅನ್ನುವಂಥ ಒಂದು ಹೇಳಿದ್ರಲ್ಲ ವಿಚಾರ ಅವರು, ಸಮಾಜದ ಸದಸ್ಯರ ಒಂದು ಅಸ್ತಿತ್ವದ ಇರುವಿಕೆಗೆ ಬಲವಾಗಿರ್ತಕ್ಕಂಥದ್ದು ಉಳ್ಕೊಳ್ಳುತ್ತೆ ಅನ್ನುವ ವಿಚಾರದಲ್ಲಿ ಬಲದೊಂದಿಗೆ ಕರುಣೆ, ತ್ಯಾಗ, ಪ್ರೀತಿ ಅಂತಕ್ಕಂಥ ಅಂಶಗಳು ಎಷ್ಟು ಒಂದು ಪ್ರಾಕ್ಟಿಕಲ್ ಇದೆ, ಸತ್ಯ ಆಗುತ್ತೆ, ಬಲವಾದ ಅಂಶಗಳಲ್ಲಿ ಅದು ಕೂಡ ಮುಖ್ಯ ಎಂಬಂಥ ವಿಷಯಗಳ ಬಗ್ಗೆ ಅವರು ಹೆಚ್ಚು ವಿಚಾರ ಮಾಡಿಲ್ಲ. ಅಥವಾ ಅದು ಕೂಡ ಒಂದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು. ಕೇವಲ ಬಲ ಇದ್ದರೆ ಮಾತ್ರ ಹೊಂದಾಣಿಕೆ ಮಾಡ್ಕೊಂಡು ಇದ್ಬಿಡ್ಬೋದು ಅನ್ನುವಂಥದ್ದಲ್ಲ. ಕೆಲವು ಸಂದರ್ಭ ಈ ಸಿಂಪತಿ, ಪ್ರೀತಿ ಮತ್ತು ಇತರೆ ತ್ಯಾಗ ಅಂತಕ್ಕಂಥ ವಿಷಯಗಳು ಕೂಡ ಎಷ್ಟೋ ಪ್ರಭಾವಿಸ್ಬಿಡುತ್ತೆ. ಸೊ ಅಂಥ ಅಂಶಗಳನ್ನು ನಾವು ಕಳ್ಕೊಂಡಾಗ ಕೂಡ ಬಹುಶಃ ಈ ಬಲಗೊಳ್ಳುವಂಥ ಅಂಶಗಳಲ್ಲಿ ಯಾವುದೇ ರೀತಿಯಾದ ಒಂದು ಬೆಲೆ ಇರೋದಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ಕೋಟ್ ಮಾಡುವಂಥ ಪ್ರಯತ್ನ ಮಾಡಲಾಗತ್ತೆ. ಓಕೆ, ಇಲ್ಲಿ ಕೆಲವು ಕ್ವಶನ್ಸ್ ಹರ್ಬರ್ಟ್ ಸ್ಪೆನ್ಸರ್ ಅವರ ಸಿದ್ಧಾಂತಕ್ಕೆ ಸಂಬಂಧಪಡುವಾಗಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಗುರುತಿಸ್ತಾ ಹೋದರೆ, ಈ 2 ಅಂಕಗಳ ಪ್ರಶ್ನೆಗಳಿಗೆ ಸಂಬಂಧಿತವಾಗಿ ಅವರ ವರ್ಕ್ಸ್ ಏನಿದೆ ಅದನ್ನು ಕೋಟ್ ಮಾಡಬೇಕಾಗತ್ತೆ. ಅವರ ನೋಟಬಲ್ ವರ್ಕ್ಸ್ ಮತ್ತು ಕಾಂಟ್ರಿಬ್ಯೂಷನ್ಸು ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್ಸು, ಸೋಷಿಯಲ್ ಸ್ಟ್ಯಾಟಿಕ್ಸ್ಟು, ಥಿಯರಿ ಆಫ್ ಸೋಷಿಯಲ್ ಎವಲ್ಯೂಷನು, ಆಮೇಲೆ ಸೋಷಿಯಾಲಜಿಕಲ್ ಪ್ರಿನ್ಸಿಪಲ್ಸು, ಇವೆಲ್ಲ ಆರ್ಗ್ಯಾನಿಕ್ ಅನಾಲಜಿ, ಇವು ಬಹಳ ಮುಖ್ಯವಾದಂಥ ಕಾಂಟ್ರಿಬ್ಯೂಷನ್ಸು. ಗಿವ್ ದಿ ಮೀನಿಂಗ್ ಆಫ್ ಆರ್ಗ್ಯಾನಿಕ್ ಅನಾಲಜಿ ಅನ್ನೋ ವಿಚಾರದಲ್ಲಿ ಜೈವಿಕ ಸದೃಶ್ಯತೆಯ ಅರ್ಥವನ್ನು ತಿಳಿಸುವಂಥದ್ದು, ಸಾಮಾಜಿಕ ವಿಕಾಸ. ಹಾಗೂ 5 ಅಂಕಗಳ ಪ್ರಶ್ನೆಯಲ್ಲಿ ಈಗಾಗಲೇ ನಾನು ಈ ಸೆಷನಲ್ಲಿ ಚರ್ಚೆ ಮಾಡಿರೋ ಹಾಗೆ ಟೈಪ್ಸ್ ಆಫ್ ಸೊಸೈಟಿ ಯಾವ ರೀತಿಯಾಗಿ ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ ಕ್ಲಾಸಿಫಿಕೇಷನ್ಸ್ ಕೊಡುವಂಥದ್ದು. ಅದೇ ರೀತಿಯಲ್ಲಿ 10 ಅಂಕಗಳು ಅಂತ ಬಂದಾಗ ಥಿಯರಿ ಆಫ್ ಸೋಷಿಯಲ್ ಎವಲ್ಯೂಷನ್, ಈಗ ಚರ್ಚೆ ಮಾಡಿರ್ತಕ್ಕಂಥ ವಿಶ್ಲೇಷಣೆಯನ್ನು ಸುದೀರ್ಘವಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರುವಂಥದ್ದು ಬಹಳ ಮುಖ್ಯವಾದದ್ದು. 15 ಅಂಕಗಳಲ್ಲೂ ಕೂಡ ಒಟ್ಟಾರೆ ಸ್ಪೆನ್ಸರ್ ಸೋಷಿಯಾಲಜಿ ಮತ್ತು ಸೋಷಿಯಾಲಜಿಕಲ್ ಕಾಂಟ್ರಿಬ್ಯೂಷನ್ಸ್ ಥಿಯರಿಗೆ ಸಂಬಂಧಪಡುವಾಗ ನೀಡಿರುವಂಥ ಅಷ್ಟು ಅವರ ಒಂದು ಕೊಡುಗೆಗಳನ್ನು ಇಲ್ಲಿ ಗುರುತಿಸುವಂಥದ್ದು ಬಹಳ ಮುಖ್ಯವಾದಂತಹ ಉತ್ತರ ಆಗುತ್ತೆ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಲಿಸನಿಂಗ್ ಟು ಆಲ್ ದಿ ಸೆಷನ್. ಸೊ ಆಲ್ ದಿ ಸೆಷನ್ಸ್ containing the works and contributions of Herbert Spencer is equally important to know the sociological theory and its practical awareness about society. Thank you one and all.